ಫ್ರೆಂಡ್ಸ್, ಇವತ್ತು ಪೆರಿಫೆರಲ್ ರಿಂಗ್ ರೋಡ್ನ ಹೊಸ ಅಪ್ಡೇಟ್ ಸಿಕ್ಕಿದೆ. ಅದೇನಪ್ಪ ಅಂದರೆ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೆ BDA ನೋಟಿಸ್ಗೆ ಆಕ್ಷೇಪಣೆ ಮಹಾಪುರ ಆಗಿದೆ. ಅಂದರೆ ಸುಮಾರು 10,000ಕ್ಕೂ ಹೆಚ್ಚು ಆಕ್ಷೇಪಣೆಯ ಮಹಾಪುರ ಸಲ್ಲಿಸಿದ್ದಾರೆ. ಫ್ರೆಂಡ್ಸ್, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೆ BDA ನೋಟಿಸ್ಗೆ ಆಕ್ಷೇಪಣೆ ಮಹಾಪುರ ಆಗಿದೆ. ಯಾವ್ಯಾವ ಊರು ಅಂದರೆ ಆಕ್ಷೇಪಣೆ ಮಾಡಿರೋದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ದಾಸನಪುರ ಹೋಬಳಿಯ ಬೈಲಕೋನಹಳ್ಳಿ, ಲಕ್ಷ್ಮೀಪುರ, ದಾಸನಪುರ ಹೋಬಳಿಯ ಮಾದಾವರ, ಬಿಡ್ಡರಹಳ್ಳಿ, ಕದ್ರೇನಹಳ್ಳಿ, ಮಾದನಾಯಕನಹಳ್ಳಿ, ಸಿದ್ದನ ಹೊಸಹಳ್ಳಿ, ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಗೊಲ್ಲಹಳ್ಳಿ, ಹುಲ್ಲಹಳ್ಳಿ, ವಡೇರಹಳ್ಳಿ, ಅಗ್ರಹಾರ, ಲಕ್ಷ್ಮೀಪುರ ಇವರು ನೋಟಿಸ್ಗೆ ಆಕ್ಷೇಪಣೆಯನ್ನು 30 ದಿನ ಕೊಟ್ಟಿತ್ತು. ಸುಮಾರು 10,000ಕ್ಕೂ ಹೆಚ್ಚು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಫ್ರೆಂಡ್ಸ್, ಈ ನಮ್ಮದು ಉದ್ದೇಶ ಏನಪ್ಪ ಅಂದರೆ, ಇವರಿಗೆಲ್ಲ ಒಂದು ನ್ಯಾಯ ಸಿಗಲಿ, ಒಳ್ಳೆಯದಾಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ ಜನಗಳಿಗೂ ನ್ಯಾಯ ಸಿಗಲಿ. ಮತ್ತು ಏನೇನು ಆಕ್ಷೇಪಣೆ ಕೊಟ್ಟಿದ್ದಾರೆ ಅಂದರೆ, ಜನಗಳು ಫ್ರೆಂಡ್ಸ್, ಈಗ ಜಮೀನು ಸ್ವಾಧೀನ ಅವೈಜ್ಞಾನಿಕ ಅಂತ ಹೇಳಿದ್ದಾರೆ. ಎರಡನೇದು, ಜಮೀನಿಗೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರ ಪರಿಹಾರ ಬೇಕಂತೆ. ಹೌದು, ಈಗೇನು ರೇಟ್ ಇದೆ ಅದಕ್ಕಿಂತ ಹೆಚ್ಚಿನ ಪರಿಹಾರ ಕೇಳಿದ್ದಾರೆ ಫ್ರೆಂಡ್ಸ್. ಮೂರನೇದು, ಈಗಾಗಲೇ ಮನೆ ಕಟ್ಕೊಂಡಿದ್ದೀವಿ ಅಂತ ಆಕ್ಷೇಪಣೆ ಕೊಟ್ಟಿದ್ದಾರೆ. ನಮ್ಮ ಜಮೀನು ನಮಗೆ ಇರಲಿ, ಕಿತ್ಕೊಬೇಡಿ ಅಂತ ತುಂಬ ಜನ ಆಕ್ಷೇಪಣೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಫ್ರೆಂಡ್ಸ್, ಇದರಲ್ಲಿ 100 ಮೀಟ್ರ್ ಅಗಲದ ಕಾರಿಡಾರ್ ರಸ್ತೆ ಮಾಡ್ತಾರೆ. ಎರಡೂ ಬದಿಯಲ್ಲೂ ವಾಣಿಜ್ಯ ಸಂಕೇತ ಅಂದರೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, 50 ಮೀಟ್ರು ಟೋಟಲಿ 100 ಮೀಟ್ರ್ ಅಗಲದ ರೋಡು ಮತ್ತು ಪಕ್ಕದಲ್ಲಿ ಕಮರ್ಷಿಯಲ್ ಜಾಗನ ಮಾಡ್ತಾರೆ. ಫ್ರೆಂಡ್ಸ್, ಆ ಜಾಗ ಮಾಡಿ ಅದನ್ನು ಮಾರಿರೋ ದುಡ್ಡಲ್ಲಿ ರೋಡ್ ಮಾಡ್ತಾರೆ. ಫ್ರೆಂಡ್ಸ್, ಯಾವುದೇ ಟೋಲ್ ಸಂಗ್ರಹ ಇಲ್ಲ ಫ್ರೆಂಡ್ಸ್. ಇದಕ್ಕೆ ತೋರಿಸ್ತಾ ಇದ್ದೀನಿ ಏನಂತ ಕೇಳಿದ್ದಾರೆ ಅಂತ. ಸುಮಾರು 2,600 ಎಕರೆ ಜಮೀನಿಗೆ ಇವರು ನೋಟಿಸ್ ಕೊಟ್ಟಿದ್ದಾರೆ.